ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ ಹಾಗೂ ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೇಳುಗರೆ, ಹಾಗಾದರೆ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀರಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೇಳುಗರೆ, ನಮ್ಮ ಜೊತೆ ಇವತ್ತಿದ್ದಾರೆ ಡಾಕ್ಟರ್ ಆನಂದ್ ಪಿ ಅಂಬಲಿಯವರು. ಖಂಡಿತ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅಂದರೆ ಜೀರಿಯಾಟ್ರಿಕ್ ಕೇರ್, ನಮ್ಮ ಹಿರಿಯರಿಗೆ ಸಂಬಂಧಪಟ್ಟ ಹಾಗೆ ಹಿರಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಾಯಿಲೆಗಳ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಈ ಜೀರಿಯಾಟ್ರಿಕ್ ಕೇರ್ ಬಗ್ಗೆ ನಮ್ಮ ಹಿರಿಯರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತಲೇ ಹೇಳಬಹುದು. ನಮ್ಮ ಜೊತೆ ಡಾಕ್ಟರ್ ಆನಂದ್ ಅವರಿದ್ದಾರೆ. ಬನ್ನಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಹಿರಿಯರು ಕೇಳ್ತಾ ಇದ್ದಾರೆ ಹಾಗೂ ಅವರಿಗೆ ಏನೆಲ್ಲ ಉತ್ತರಗಳನ್ನ ಡಾಕ್ಟರ್ ಆನಂದ್ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬರೋಣ. ಸ್ವಾಗತಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೆ ನಮಸ್ಕಾರಗಳು. ಸರ್, ಎಲ್ಲರ ಪರವಾಗಿ ನಾನೇ ನಿಮ್ಗೆ ಮೊದಲನೇ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಮೊದಲನೇದಾಗಿ ಈ ಜೀರಿಯಾಟ್ರಿಕ್ ಅಂದ್ರೆ ಏನು ಸರ್? ಜೀರಿಯಾಟ್ರಿಕ್ ಅಂದ್ರೆ ನಾವು ಕನ್ನಡ ಭಾಷೆದಲ್ಲಿ ಹೇಳಿದ್ರೆ ಹಿರಿಯ ನಾಗರಿಕರು. ಇದು ಶಬ್ದ ಬಂದಿದ್ದು ಗ್ರೀಕ್ ವರ್ಡ್ ದಿಂದ, ಜಿರಾಸ್ ಅಂದ್ರೆ ಓಲ್ಡ್ ಮ್ಯಾನ್. ನಾವು ಜಿರಿಯಾಟ್ರಿಕ್ ಅಂದ್ರೆ ವೃದ್ಧಾಪ್ಯ ಅಥವಾ ಹಿರಿಯ ನಾಗರಿಕರು ಅಂದ್ರೂ ಕೂಡ ಒಂದು ಸರಳ ರೀತಿಯಾದ ಅದರದ್ದು ಅರ್ಥ ಜಿರಿಯಾಟ್ರಿಕ್. ಹಿರಿಯ ನಾಗರಿಕರಲ್ಲಿ ನಾವು ಭಾರತದಲ್ಲಿ 60 ವರ್ಷ ನಂತರ ಮೇಲ್ಪಟ್ಟವರು ಹಿರಿಯ ನಾಗರಿಕರಂತ ಪರಿಗಣಿಸ್ತಾರೆ. ಇವರಿಗೆ ನಾವು ಹಿರಿಯ ನಾಗರಿಕರು ಅಂತೀವಿ. ಇವರಲ್ಲಿ ಆಗುವ ಕಾಯಿಲೆಗಳು
ಅದರ ಬಗ್ಗೆ ಸಂಶೋಧನೆ ಮಾಡೋದು, ಅದಕ್ಕೆ ಉಪಚಾರ ಕೊಡೋದು ಜಿರಿಯಾಟ್ರಿಕ್ ಮೆಡಿಸಿನ್. ಹಿರಿಯ ನಾಗರಿಕರಲ್ಲಿ ಸಾಮಾಜಿಕ ತೊಂದರೆ ಇದ್ದಲ್ಲಿ ಅದ್ರಲ್ಲಿ ನಾವು ಜಿರಾಂಟಾಲಜಿ ಅಂತೀವಿ. ಸೊ ಬೇಸಿಕಲಿ ಜಿರಿಯಾಟ್ರಿಕ್ ಅಂದ್ರೆ ಜಿರಿಯಾ ಅಂದ್ರೆ ಓಲ್ಡ್, ನಮ್ದು ಗ್ರೀಕ್ ಭಾಷೆಯಲ್ಲಿ. ನಾವು ಸರಳ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹಿರಿಯ ನಾಗರಿಕರು ಅಂತ ಹೇಳ್ಬೋದು. ವಯೋವೃದ್ಧರ ಸಮಸ್ಯೆಗಳಿಗೆ ಕಾರಣಗಳೇನು ಅಂತ, ಅಂದ್ರೆ ವಯಸ್ಸಾದವ್ರಿಗೆ ಸಮಸ್ಯೆಗಳಿದ್ರೆ ಅದಕ್ಕೆ ಕಾರಣಗಳೇನು ಅಂತ ತಿಳಿಸ್ಕೊಡಿ ಸರ್. ಕೇವಲ ಹಿರಿಯರಲ್ಲೇನೆ ವೈದ್ಯಕೀಯ ಪ್ರಾಬ್ಲಮ್ ಬರ್ತಾವಂತಲ್ಲ, ಚಿಕ್ಕ ಮಕ್ಕಳಲ್ಲಿ ಕೂಡ ಬರುತ್ತೆ, ಹಿರಿಯ ವಯಸ್ಸಲ್ಲಿ ಬರುತ್ತೆ, ಅಥವಾ ಹಿರಿಯ ನಾಗರಿಕರಲ್ಲೂ ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರ್ತಾ ಇರ್ತವೆ. ಇದು ಕೆಲವೊಂದು ಕಾಯಿಲೆಗಳು ಈ ಕೆಲವು 40-50 ವರ್ಷಕ್ಕೆ ಬರ್ತವೆ. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಅಥವಾ ರಕ್ತದ ಒತ್ತಡ. ಇವು 10-15 ವರ್ಷ ಆದ ನಂತರ ನಾವು ಯಾವಾಗ ಹಿರಿಯ ನಾಗರಿಕರ ಪರಿಗಣಿಸ್ತೀವಿ, ಅವರಲ್ಲಿ ಅದರ ದುಷ್ಪರಿಣಾಮಗಳು ಕಂಡು ಬರ್ತವೆ. ಇದು ಒಂದು ಮಹತ್ವದ ವಿಷಯ. 45 ಅಥವಾ 50ನೇ ವಯಸ್ಸಲ್ಲಿ ಒಬ್ಬರಿಗೆ ಯಾವ್ದಾದ್ರು ಸಕ್ಕರೆ ಕಾಯಿಲೆ ಅಥವಾ ರಕ್ತ ಒತ್ತಡ ಅನ್ನೋದು ಕಾಯಿಲೆ ಇದ್ದಲ್ಲಿ, ಇವರು ಯಾವಾಗ 65 ಅಥವಾ 70 ವರ್ಷ ಬರ್ತಾರೆ, ಅವರಿಗೆ ಹೃದಯಘಾತ ಅಥವಾ ಕಣ್ಣು ಮಂಜಾಗೋದು, ಕಣ್ಣು ಕಳ್ಕೊಳ್ಳೋದು, ಕಿಡ್ನಿ ವೈಫಲ್ಯ ಆಗೋದು, ಇಂಥವು ನಾನಾ ತರದ ಕಾಯಿಲೆಗಳು ಬರ್ತವೆ. ಇದು ಒಂದಂದ್ರೆ ನಮ್ಮಲ್ಲಿ 40 ವರ್ಷಕ್ಕೆ 50 ವರ್ಷಕ್ಕೆ ಕಾಯಿಲೆ ಇದ್ದಿದ್ದು ಮುಂದಡೆ ಹೋಗಿ ಇದರ ದುಷ್ಪರಿಣಾಮಗಳನ್ನು ಹಿರಿಯ ನಾಗರಿಕರಲ್ಲಿ ಕಂಡು ಬರ್ತವೆ. ಒಂದೇದು. ಎರಡನೇದಂದ್ರೆ ಕೆಲವೊಂದು ರೋಗಗಳು ಹಿರಿಯ ನಾಗರಿಕರಿಗಾಗಿ ಮೀಸಲಾತಿ ಇಡಲಾಗಿರ್ತದೆ. ನಾವು ಒಂದಂದ್ರೆ ಮರುಗುತನ. ಇದು 70-80 ವಯಸ್ಸಾದವರಿಗೆ, 85 ನಂತರ ಆದವರಿಗೆ ಮರುಗುತನ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತದೆ. ಈಗ ಡಿಮೆನ್ಷಿಯಾ ಅಂತೀವಿ, ಡಿಮೆನ್ಷಿಯಾ ಅಥವಾ ಮರುಗುತನ. ಅಲ್ಝೈಮರ್ಸ್ ಕಾಯಿಲೆ ಅದಕ್ಕೆ ಒಂದು ಅತಿ ಕಾಮನ್ ಕಾಯಿಲೆ ಕಾರಣ ಅಂದ್ರೆ ಅಲ್ಝೈಮರ್ಸ್ ಕಾಯಿಲೆ. ಎರಡನೇದಂದ್ರೆ ಪಾರ್ಕಿನ್ಸನ್ಸ್. ಯಾವತ್ತು ಅವರ ಕೈಯದ್ದು ನಡ್ಕೋತಾ ಇರ್ತಾರೆ ಅವರಿಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಆಗುತ್ತೆ. ಇದೆಲ್ಲ ಈ ಕೆಲವೊಂದು ಕಾಯಿಲೆಗಳು ಹಿರಿಯ ನಾಗರಿಕರಲ್ಲಿಯೇ ಕಂಡು ಬರುತ್ತೆ. ಕೆಲವೊಂದು ಕ್ಯಾನ್ಸರ್ಗಳಾಗ್ಲಿ, ಗಂಡು ಮಕ್ಕಳಲ್ಲಿ ಹಿರಿಯ ಗಂಡಸರಲ್ಲಿ ಪ್ರೋಸ್ಟೇಟ್ ಗ್ರಂಥ ಬೆಳವಣಿಗೆ ಆಗ್ಲಿ, ಆಮೇಲೆ ಮೊಳಕಾಲು ಸೋಯೋದು, ನೀ ಜಾಯಿಂಟ್ ಆರ್ಥರೈಟಿಸ್ ಆಗ್ಲಿ, ಕ್ಯಾಟರಾಕ್ಟ್ ಕಣ್ಣ ಮೇಲೆ ಪರಿ ಬರೋದು, ಇವು ಎಲ್ಲ ರೋಗಗಳು ಹಿರಿಯ ನಾಗರಿಕರಲ್ಲಿಯೇ ಬರುವ ರೋಗಗಳು. ಇದಕ್ಕೆ ಕಾರಣ ಅಂತ ಹಿಂಗ ನಮ್ಮ ಎಷ್ಟೊಂದು ಕಾರಣಗಳು, ನಾವು ಕೆಲವೊಂದು ಕಾರಣಗಳು ನಮ್ಮ ಜೀನ್ಸ್ ಅಲ್ಲಿ ಇರ್ತವೆ, ಕೆಲವೊಂದು ಕಾರಣಗಳು ನಮ್ಮ ಜೀವನ ಶೈಲಿ ಇದ್ದ ಬರ್ತವೆ. ಎಷ್ಟೋ ಜನ ಮದ್ಯಪಾನ ಮಾಡ್ತಾರೆ, ಸ್ಮೋಕಿಂಗು, ಆಲ್ಕೋಹಾಲ್, ಆಮೇಲೆ ಅವರ ಜೀವನ ಶೈಲಿ ತುಂಬಾ ಬ್ಯುಸಿ ಇರ್ತಾರೆ, ಯಾವತ್ತಲೂ ಒಂದು ಟೈಮ್ ಶೇರ್ ಊಟ ಮಾಡೋದಿಲ್ಲ, ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಕೂಡ ಅವ್ರಿಗೆ ಕಾಯಿಲೆ ಬರೋ ಚಾನ್ಸಸ್ ಇರ್ತವೆ. ಆಮೇಲೆ ಈಗಿನ ಜೀವಶೈಲಿಯಲ್ಲಿ ಮಾನಸಿಕ ಒತ್ತಡ, ಹಿರಿಯ ನಾಗರಿಕರಲ್ಲಿ ಮಾನಸಿಕ ಒತ್ತಡದಿಂದ ಆಗುವ ಕಾಯಿಲೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಇದರಲ್ಲಿ ಒಂಟಿತನ ಆಗ್ಲಿ, ಖಿನ್ನತೆ ಆಗ್ಲಿ, ಇಂಥವೆಲ್ಲ ಇದಕ್ಕೆ ಕಾರಣ ಏನು? ಕಾರಣ ಹೆಚ್ಚಾಗಿ ನಮ್ಮಲ್ಲಿ ಇರುತ್ತೆ, ಹಿರಿಯ ನಾಗರಿಕರಲ್ಲಿ ಇರುತ್ತೆ. ಒಂದು ಅವ್ರ ಜೀನ್ಸ್ ಅಲ್ಲಿ ಇರುತ್ತೆ, ಅಥವಾ ಒಂದು ಪರಂಪರವಾಗಿ ಮನೆಯಲ್ಲಿ ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಇದ್ದರೆ ಅವ್ರ ಮಕ್ಕಳಿಗೆ ಬರ್ತವೆ, ಅವ್ರ ಮೊಮ್ಮಕ್ಕಳಿಗೆ ಬರ್ತವೆ, ಹಿಂಗೆ ಹಡ್ಕೋತಾ ಹೋಗ್ತದೆ. ಹಾಗೆ ಇವರಲ್ಲಿ ಕೂಡ ಬಂದಿದೆ. ಕೆಲವೊಂದು ಕಾಯಿಲೆ ಕೇವಲ ಹಿರಿಯ ನಾಗರಿಕರಲ್ಲಿಯೇ ಬರುವ ಕಾಯಿಲೆಗಳು ಇದಾವೆ. ನಾನು ಹೇಳಿದೆ ನಿಮಗೆ, ಡಿಮೆನ್ಷಿಯಾ ಆಗ್ಲಿ, ಅಥವಾ ಅಲ್ಝೈಮರ್ಸ್, ಪಾರ್ಕಿನ್ಸನ್ಸ್ ಕಾಯಿಲೆ ಆಗ್ಲಿ, ಪ್ರೋಸ್ಟೇಟ್ ಗ್ರಂಥ ಬೆಳವಣಿಗೆ ಆಗ್ಲಿ, ಕಣ್ಣ ಮೇಲೆ ಪರಿ ಬರೋದು, ಕ್ಯಾಟ್ರಾಕ್ಟ್ ಆಗ್ಲಿ, ಇಂಥವೆಲ್ಲ ಕಾರಣಗಳು ಹಿರಿಯ ನಾಗರಿಕರಲ್ಲಿ ಬರ್ತವೆ. ಇದಕ್ಕೆ ಆಮೇಲೆ ಸಕ್ಕರೆ ಕಾಯಿಲೆ, ರಕ್ತ ಒತ್ತಡ, ಹೃದಯಘಾತ, ಇವೆಲ್ಲ ಜೀವನ ಶೈಲಿ ಪ್ರಕಾರ ನಾವು ಅವು ಕಾಯಿಲೆಗಳನ್ನು ನಮ್ಮ ಈ ಆರೋಗ್ಯದಲ್ಲಿ, ನಮ್ಮ ಶರೀರದಲ್ಲಿ ಬರ್ತವೆ. ಒಂದು ಉದಾಹರಣೆಗೆ ಒಂದು ಹೇಳುದಂದ್ರೆ, ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಓನ್ ಹೆಲ್ತ್. ಅಂದ್ರೆ ನಾವು ನಮ್ಮ ಶರೀರದ ಅಥವಾ ಆರೋಗ್ಯದ ಲೇಖಕರು, ನಾವೇ ನಮ್ಮ ಆರೋಗ್ಯಕರ ಲೇಖಕರು ಅಂತ ಒಬ್ರು ಕವಿಯರು ಹೇಳಿದ್ದಾರೆ. ಅದರಲ್ಲಿ ನಾವು ನಮ್ಮ ಆರೋಗ್ಯಕ್ಕೆ ನಾವು ಹೇಗೆ ನಾವು ಶರೀರವನ್ನು ಕಾಳಜಿ ತಗೊಳ್ತೀವಿ, ಆರೋಗ್ಯ ದೃಷ್ಟಿಯಿಂದ ನಾವು ಹೇಗೆ ನಮ್ಮ ಕಾಳಜಿ ತಗೋತೀವಿ, ಆ ಪ್ರಕಾರ ಕಾಯಿಲೆಗಳು ಬರೋದಿಲ್ಲ. ನಾವು ನಿರ್ಲಕ್ಷ್ಯ ಮಾಡದಲ್ಲಿ ಕಾಯಿಲೆಗಳು ಬರ್ತವೆ. ನಮ್ಮವರಿಗೆ ಒಬ್ರಿಗೆ ಇವರಿಗೆ ಸೋರಿಯಾಸಿಸ್ ಇದೆ. I have my psoriasis. Yes sir, please ask. Any medicine for it? Yes sir, you must be already taking medicine for that. Please continue that medicine. Doctors was giving that liquid Parfit. Okay, please continue to apply. If you are having diabetes, ನಿಮಗೆ ಸಕ್ಕರೆ ಕಾಯಿಲೆ ಇದ್ದಲ್ಲಿ ಅದು ತುಂಬಾ ಒಳ್ಳೆದಾಗಿ ಕಂಟ್ರೋಲ್ ಮಾಡಿಡಿ. ಆಮೇಲೆ No diabetes. And these psoriasis will increase during winter days, and Yes. it will disappear during the summer days.
So these 3 months you have to take lot of precautions. No. And In winter, it thing from November. What is this? Rainy season to Jan. yeah, yes. So this is a very common dominance Yeah. of the After that- psoriasis that you are having. After that, it normal it goes off. Exactly. So there is nothing should not worry about that, because this is a part and parcel of seasonal diseases that you are having. So whatever medicines have been prescribed by the doctor for you, kindly apply it. And most of the times it is seasonal. It will disappear again come next rainy days. So there is no permanent cure as on now for psoriasis. The psoriasis is because one doctor, he said it's only just when you're tensed or worried or something, he said. Exactly, sir. You are right. Even stress precipitates these skin lesions. For trust, it comes out more. Yes, sir. You are right. Even stress precipitates. thank you, sir. Okay, sir. ಇದಾರೆ ಅವರಿಗೆ ಯಾವ ಹಸಿವು ಗೊತ್ತಾಗಲ್ಲ, ಏನು ಇಲ್ಲ. ಅವ್ರು ಲೈಕ್ ವೆಜಿಟೇಬಲ್ ಆಗಿ ಇದಾರೆ. ಏನು ಮೂವ್ಮೆಂಟ್ ಇಲ್ಲ ಸರ್ ಅವರಿಗೆ, ಇವರು ಪೇಷಂಟ್. ಓಕೆ, ಏನಾಗಿದೆ ಮೇಡಮ್ ಅವರಿಗೆ? ಯಾವ ಕಾಯಿಲೆಯಿಂದ ಬಳಲ್ತಿದ್ದಾರೆ? ಯಾವ ಕಾಯಿಲೆ ಅಂತ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಡಾಕ್ಟರ್ ಹತ್ರ ಹೋಗಿದ್ವಿ, ಬಟ್ ಏನು ಅಂತ ಹೇಳ್ತಾ ಇಲ್ಲ. ಇವರಿಗೆ ಸ್ವಲ್ಪ ಡಿಟೇಲ್ ಎಕ್ಸಾಮಿನೇಷನ್ ಮಾಡ್ಬೇಕಾಗುತ್ತೆ. ಇವರೇನು ಯಾರಿದೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರ ಅವರಿಗೆ, ಅಥವಾ ಮಾನಸಿಕ ದೃಷ್ಟಿಯಿಂದ ಅವ್ರಿಗೆ ಏನಾದ್ರು ತೊಂದರೆ ಇದೆನಾ? ಖಿನ್ನತೆಯಿಂದ ಬೆಳಿತಿದ್ದಾರ? ಅವ್ರಿಗೆ ಒಬ್ರು ಮಗಳಿದ್ದಾರೆ, ಬಟ್ ಅದ್ ಪಾಸ್ಟ್ ಹಿಸ್ಟ್ರಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಅದಕ್ಕೆ ಅವರಿಗೆ ಇನ್ನೊಮ್ಮೆ ಅವ್ರ ವೈದ್ಯರನ್ನು ಕನ್ಸಲ್ಟ್ ಮಾಡಿ, ಇವ್ರ ಜೊತೆ ಮಾತಾಡ್ತಾರಲ್ಲ ಅವರು, ನಿಮ್ ಜೊತೆ ಒಳ್ಳೆಗೆ ಮಾತಾಡ್ತಾರ? ಮಾತಾಡಲ್ಲ. ಸೊ ಅವಳಿಗೆ ಕನ್ಸಲ್ಟೇಷನ್ ತುಂಬಾ ಅಗತ್ಯ. ಅವಳಲ್ಲಿ ಹಲ್ಲಿಂದ ಏನ್ ತೊಂದರೆ ಇದೆ ನೋಡಿ. ಆಮೇಲೆ ನಾಲ್ಗೆ ಯಾವತ್ತೂ ಹಸಿ ಇರ್ಬೇಕು, ಅಷ್ಟು ನೀರ್ ಅವ್ರಿಗೆ ಕುಡ್ಸ್ಕೊತಾ ಇರ್ಬೇಕು. ಆಮೇಲೆ ಮಲಬದ್ಧತೆ ಏನಿದೆ ಅಂತ ಹೇಳಿ, ಅವರಿಗೆ ಮಲಬದ್ಧತೆ ತೊಂದ್ರೆ ಇದ್ರೂ ಅವ್ರು ಊಟ ಮಾಡೋದಿಲ್ಲ. ಹಿಂಗೆ ಅದಕ್ಕೆ ಒಂದೊಂದು ಕಾರಣ ತುಂಬಾ ಇರುತ್ತೆ. ಆಮೇಲೆ ಅವರಿಗೆ ಹಸಿವಾಗುವಂತ ಒಂದ್ ಯಾವ್ದಾದ್ರು ಮಾತ್ರೆ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಅವ್ರಿಗೆ ಅಂದ್ರೆ ನಾವೇ ಸ್ಪೂನ್ ಅಲ್ಲಿ ಹಾಕಿ ಕೊಡ್ತಾ ಇದ್ದೇವೆ. ಅದು ಕೂಡ ಲಿಕ್ವಿಡ್ ಆಗಿ ಕೊಡ್ತಾ ಇದ್ದೇವೆ. ಇಲ್ಲ, ಅದು ಊಟ ಆಯ್ತು. ಮೆಡಿಸಿನ್ ಏನು ಕೊಡ್ತಾ ಇಲ್ಲ ಸರ್ ಅವರಿಗೆ. ನ್ಯೂರೋಬಿನ್ ಟ್ಯಾಬ್ಲೆಟ್ ಮಾತ್ರ ಕೊಡ್ತಾ ಇದ್ದೀವಿ. ಓಕೆ, ನ್ಯೂರೋಬಿಯನ್ ಜೊತೆ ಅಥವಾ ಅವ್ರ ಹಿಮೋಗ್ಲೋಬಿನ್ ಹೆಚ್ಚಾಗುವ ಮಾತ್ರೆಗಳು ಕೂಡ ಕೊಡ್ಬಹುದು. ಆಮೇಲೆ ಇನ್ನೊಮ್ಮೆ ಅವರು ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅವ್ರಿಗೆ ಸಕ್ಕರೆ ಕಾಯಿಲೆ, ರಕ್ತ ಒತ್ತಡ ಏನಾದ್ರು ಇದ್ದರೆ ಚೆಕ್ ಮಾಡಿಸಿದ್ದೇವೆ ಸರ್, ಅದು ಯಾವ್ದು ಇಲ್ಲ. ಅದಿಲ್ಲಲ್ಲ. ಆಮೇಲೆ ಅವರಿಗೆ ದಿನಾಲೂ ಸ್ವಲ್ಪ ಮೈ ಮುಟ್ಟಿ ನೋಡಿ, ಜ್ವರ ಇರುತ್ತೆ, ಫೀವರ್ ಇರುತ್ತೆ ನೋಡ್ಬೇಕು. ಆಮೇಲೆ ಹಿಮೋಗ್ಲೋಬಿನ್ ಹೆಚ್ಚಾಗೋದು ಔಷಧ ಇರುತ್ತೆ, ಸಿರಪ್ ಟಾನಿಕ್ ಬಾಟ್ಲಿ ಸಿಗುತ್ತೆ, ಹಿಮೋಗ್ಲೋಬಿನ್ ಹೆಚ್ಚಾಗೋದು. ಅದನ್ನು ನೀವು ದಿವಸ 2 ಹೊತ್ತು ಕೊಟ್ರು ಅವ್ರು ಹಸುನು ಆಗ್ಬಹುದು. ಆಮೇಲೆ ಅವರು ಹಿಮೋಗ್ಲೋಬಿನ್ ಕೂಡ ಹೆಚ್ಚಾಗಕ್ಕೆ ಚಾನ್ಸಸ್ ಇರ್ತವೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸರ್, ನನ್ನೇನ್ ಪ್ರಶ್ನೆ, ನಮಸ್ಕಾರ ಸರ್. ವಯಸ್ಸಾಗಿರೋರ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಸರ್? ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತೆ. ಓಕೆ, ಇದು ಬಹಳ ಒಂದು ವಿಶಾಲವಾದ ಪ್ರಶ್ನೆ. ವಯಸ್ಸಾದವರು ಏನಿರ್ತಂದ್ರೆ, ವಯಸ್ಸಾದವರು ಒಂದು ಡೈವರ್ಸ್ ಕಲ್ಚರ್. ಕೆಲವೊಂದು ಕಾಮನ್ ಪಾಯಿಂಟ್ಸ್ ನಾನು ತಿಳಿದು ಹೇಳ್ತೀನಿ. ಮನೆಯಲ್ಲಿ ನಾವು ಯಾರೇ ಆಗ್ಲಿ, ನಾನಾಗ್ಲಿ ಅಥವಾ ತಾವಾಗ್ಲಿ ಅಥವಾ ಓಲ್ಡ್ ಏಜ್ ಹೋಮ್ ಅಲ್ಲಿ ಅವ್ರು ಯಾರು ಕೇರ್ ಮಾಡ್ತಾ ಇದ್ದಾರೆ, ಅವ್ರದ್ದು ಒಂದು ಜವಾಬ್ದಾರಿ ಹಿರಿಯ ನಾಗರಿಕರ ಕಾಳಜಿ ಮಾಡಬೇಕು. ಇವರು ಎಲ್ಲರೂ ಹಿರಿಯ ನಾಗರಿಕ, ಇಲ್ಲಿ 20 ಜನ ಕಾಣಿಸ್ತಾ ಇದ್ದಾರೆ. ಅವರು ಎಲ್ಲರೂ ಒಂದೇ ರೀತಿಯಿಂದ ಇಲ್ಲ, ಎಲ್ಲರಿಗೆ ಬೇರೆ ಬೇರೆ ತೊಂದರೆ ಇದೆ, ಎಲ್ಲರೂ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ. ಅದನ್ನು ತಿಳ್ಕೊಂಡು ನಾವು ಅವರಿಗೆ ಕೇರ್ ಕೊಡೋದು ಬಹಳ ಡಿಫಿಕಲ್ಟ್ ಇಶ್ಯೂ. ಇದು ಆಗೋದಿಲ್ಲ, ಸರಳ ಆಗೋದಿಲ್ಲ. ಅದಕ್ಕೆ ಜನರಲ್ ಆಗಿ ನಾವು ಏನ್ ಮಾಡ್ಬೇಕಂದ್ರೆ, ಒಂದು ಆಹಾರದಲ್ಲಿ ಅವರಲ್ಲಿ ಆಹಾರ ಪದ್ಧತಿ ಚೆನ್ನಾಗಿದೆ ನೋಡ್ಬೇಕು. ದಿನಾಲು 2 ಊಟ, 1 ಟಿಫಿನು, ಆಮೇಲೆ 1 ಹಣ್ಣು, ಯಾವ್ದೋ ಹಣ್ಣು ಸೇರುತ್ತೆ ಅವ್ರಿಗೆ 1 ಹಣ್ಣು ತಿನ್ನಬೇಕು. ಊಟದಲ್ಲಿ ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಲಕ್ಷ್ಯ ಕೊಡಬೇಕು. ದಿನಾಲು ಕಮ್ಮಿ 2 ಲೀಟರ್ ನೀರು ಅವರು ಡೇ ಟೈಮ್ ಅಲ್ಲಿ ಕುಡಿಬೇಕು. ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಅವರು ಎಷ್ಟು ಬೇಕಷ್ಟು ನೀರು ಕುಡಿಲಿ. ರಾತ್ರಿ 8ರ ನಂತರ ಆದಷ್ಟು ನೀರು ಕಡಿಮೆ ಕುಡಿಬೇಕು. ಇದು ಯಾಕಂದ್ರೆ ಅವರು ರಾತ್ರಿ ಮಲಗಿದಾಗ ಅವರು ರೆಸ್ಟ್ ಸಲ ಹೇಳ್ಬಾರ್ದು, ಕಾಲ್ಮೆಂಟ್ ಸಲ ಹೇಳ್ಬಾರ್ದು, ಯಾಕಂದ್ರೆ ಅವ್ರು ನಿದ್ದೆಗೆಡ್ತಾರೆ ಮತ್ತೆ. ಆಮೇಲೆ ಆವಾಗ ಬೀಳೋ ಚಾನ್ಸಸ್ ಹೆಚ್ಚಿರುತ್ತೆ. ಅದಕ್ಕೆ
ಡೇ ಟೈಮ್ ಅಲ್ಲಿ ಹೆಚ್ಚು ನೀರು ಕುಡಿಲಿ, ರಾತ್ರಿ 8ರ ನಂತರ ನೀರು ಹೆಚ್ಚು ಕುಡಿಯೋದು ಬೇಡ. 2ನೇ ವಿಷಯ. 3ನೇ ವಿಷಯ ಅಂದ್ರೆ ಹೈಜೀನ್, ಓರಲ್ ಹೈಜೀನ್. ಫಸ್ಟ್ ಅಂದ್ರೆ ಓರಲ್ ಹೈಜೀನ್. ಅವ್ರ ಬಾಯಲ್ಲಿ ಅಥವಾ ಹಲ್ಲಿಂದ ಏನೋ ತೊಂದರೆ ಇದ್ದಲ್ಲಿ ಅದು ಹಲ್ಲನ್ನು ಸರಿಪಡಿಸಬೇಕು. ಆಮೇಲೆ ಅವರು ಡೆಂಚರ್ಸ್, ಆರ್ಟಿಫಿಷಿಯಲ್ ಟೀತ್ಸ್ ಏನಾದ್ರೂ ಯೂಸ್ ಮಾಡ್ತಾ ಇದ್ದಲ್ಲಿ ಅದನ್ನು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಅದು ಸೈಜ್ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ 1 ವರ್ಷ ಅಥವಾ 2 years ಆದ ನಂತರ ಅವರಿಗೆ ಅದು ಕಂಫರ್ಟೇಬಲ್ ಆಗೋದಿಲ್ಲ, ಅದು ಯೂಸ್ ಮಾಡೋದಿಲ್ಲ. ಹೀಗಾಗಿ ಅವರು ಕೇವಲ ಗಂಜಿ ಅಥವಾ ಸಾಫ್ಟ್ ಫುಡ್ಸ್ ತಗೊಳ್ತಾ ಹೋಗ್ತಾರೆ. ಅದರಿಂದ ಅವರಿಗೆ ನ್ಯೂಟ್ರಿಷನ್ ಬರೋದಿಲ್ಲ. 4ನೇದು ಹೈಜೀನ್ ಅಲ್ಲಿ ಅಂದ್ರೆ ದಿನಾಲು ಅವರು ಸ್ನಾನ ಮಾಡಬೇಕು. ಆಮೇಲೆ ತಾವು ಅವ್ರಿಗೆಲ್ಲ ಏನು ದಿನಾಲು ಸ್ನಾನ ಮಾಡಿ ತಲೆಯಲ್ಲಿ ಎಣ್ಣೆ ಹಚ್ಕೊಂಡು ಹೊಸ ತೊಳೆದು ಬಂದು ಬಟ್ಟೆ ಹಾಕೊಂಡು ಗುಡ್ ಹೈಜೀನ್, ಗುಡ್ ಅಂಡ್ ಕ್ಲೀನ್ ಹೈಜೀನ್ ಶುಡ್ ಬಿ ಮೇಂಟೈನ್. ಅದೊಂದು ನಿಮ್ಮ ಮಾತದು. 4ನೇದಂದ್ರೆ ಅವರು ಯಾವತ್ತೂ ಸ್ವಲ್ಪ ಆಕ್ಟಿವ್ ಇರ್ಬೇಕು. ಅವರಲ್ಲಿ ಏನಾದ್ರು ಹಾಬೀಸ್ ಇದ್ದಲ್ಲಿ, ಅವ್ರು ಓದು ಹಾಬಿ ಇರ್ಲಿ, ಅಥವಾ ಏನಾದ್ರು ಗಾರ್ಡನಿಂಗ್ ಮಾಡೋ ಹಾಬಿ ಇರ್ಲಿ, ಅಥವಾ ಅವ್ರಿಗೇನೋ ಒಬ್ಬ ಸೈಕ್ಲಿಂಗ್ ಮಾಡೋದು ಹಾಬಿ ಇರುತ್ತೆ. ಅದು ಹಾಬೀಸ್ ಯಾವತ್ತೂ ಮಾಡ್ಕೋತಾ ಇರಬೇಕು. ಇವತ್ತು ನಾವು ಓಲ್ಡ್ ಏಜ್ ಹೋಮ್ ಇದ್ದೀವಿ ಅಥವಾ ಒಂದು ಫ್ಲಾಟ್ ಅಲ್ಲಿ ಇದ್ದೀವಿ ಅಂತ ಇದು ಮಾಡೋದು ಬಿಡಬಾರದು. ಓದೋ ಹವ್ಯಾಸ ಇದ್ದಲ್ಲಿ ಓದೋದು ಮಾಡಲಿ. ಹೀಗೆ ಅವರು ತಮ್ಮ ಹವ್ಯಾಸವನ್ನು ಕಂಟಿನ್ಯೂ ಮಾಡ್ಕೋತಾ ಇರಬೇಕು. 5ನೇದಂದ್ರೆ ಮೆಂಟಲಿ ಆಕ್ಟಿವ್. ಅವರು ಏನಾದ್ರೂ ಒಂದು ಹೊಸದು ಕಲ್ಕೋತಿರ್ಬೇಕು. ಇವತ್ತೊಂದು ಹೊಸ ಮೊಬೈಲ್ ಫೋನ್, ತಾವು ಡಿಜಿಟಲ್ ಫೋನ್ ತಗೊಂಡಲ್ಲಿ ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕಲೀಲಿ. ಅಥವಾ ಕಂಪ್ಯೂಟರ್, ಇವನ್ ಸಿಂಪಲ್ ಒಂದು ಕಂಪ್ಯೂಟರ್ ನಿಮ್ಮ ಸೆಂಟರ್ದಲ್ಲಿ ಇದ್ದರೆ ಅವ್ರು ಕಂಪ್ಯೂಟರ್ ಕಲೀಲಿ. ಬಿಕಾಸ್ ಅವರು ತಮ್ಮ mentally also they should be active. That is very important. So ದೈಹಿಕವಾಗ್ಲಿ ಆಗ್ಲಿ, ಮಾನಸಿಕವಾಗ್ಲಿ, ಆಮೇಲೆ ಸಾಮಾಜಿಕವಾಗಿ ಆಕ್ಟಿವ್ ಆಗೋದಂದ್ರೆ ಅವರು ಇವತ್ತೆಲ್ಲ ಹೇಗೆ ಕೂಡಿ ಕೂತಿದ್ದಾರೆ ಹಾಗೆ ಒಂದು ಪ್ರತಿ ತಿಂಗಳ ಒಂದು ಪಿಕ್ನಿಕ್ ಹೋಗಿ ಬರ್ಲಿ, ಅಥವಾ ಯಾರಾದರೂ ಒಂದು ಕಾರ್ಯಕ್ರಮ ಆಗ್ಲಿ, ಅಥವಾ ಒಂದು ವಿಸಿಟ್ ಟು ಟೆಂಪಲ್ ಆಗ್ಲಿ, ಅಥವಾ ಒಂದು ಸ್ಮಾಲ್ ಗೆಟ್ ಟುಗೆದರ್ ಔಟ್ ಆಫ್ ದಿಸ್ ಏರಿಯಾ, ಹೀಗೆ ಪ್ರತಿ ತಿಂಗಳು ಮಾಡ್ತಾ ಇದ್ದಲ್ಲಿ ಅವರು ಆರೋಗ್ಯವನ್ನು ಒಳ್ಳೆ ರೀತಿಯಿಂದ ಕಾಪಾಡ್ಕೋಬಹುದು. 6ನೇ ವಿಷಯ ಅಂದ್ರೆ ಮಾತ್ರೆಗಳು. ಅವರು ಸಕ್ಕರೆ ಕಾಯಿಲೆಗಾಗ್ಲಿ, ಅಥವಾ ರಕ್ತದ ಒತ್ತಡ ಆಗ್ಲಿ, ಹೃದಯ ಕಾಯಿಲೆ, ಸಂಬಂಧ ಕಾಯಿಲೆಗಳಾಗ್ಲಿ, ಯಾವುದಾದ್ರೂ ಮಾತ್ರೆಗಳು ತಗೋತಾ ಇದ್ದಾರೆ ಅದು ಯಾವ ಕಾರಣಕ್ಕೂ ತಪ್ಪಿಸಬಾರದು. ವೈದ್ಯರ ಸಲಹೆ ಇಲ್ಲದಲ್ಲಿ ಅವರು ತಪ್ಪಿಸಬಾರದು. ಇವು ಮಾತ್ರೆಗಳನ್ನು ರಕ್ತ ಒತ್ತಡ, ಸಕ್ಕರೆ ಕಾಯಿಲೆ, ಖಿನ್ನತೆ, ಆಮೇಲೆ ಜಾಯಿಂಟ್ ಪೇನ್, ಆಮೇಲೆ ರಕ್ತ ಕಡಿಮೆ ಇದ್ದಲ್ಲಿ ಅನಿಮಿಯಾ, ಕೆಲವೊಂದು ರೋಗಗಳಿಗೆ ಲೈಫ್ ಲಾಂಗ್ ಮೆಡಿಸಿನ್ಸ್ ಇರುತ್ತೆ. ಅದು ಅವರು ಯಾವ ಕಾರಣಕ್ಕೂ ಬಿಡಕೂಡದು. ಪ್ರತಿ ತಿಂಗಳ ಅಥವಾ 2 ತಿಂಗಳಿಗೊಮ್ಮೆ ಅವರದು ಬ್ಲಡ್ ಶುಗರ್, ಬ್ಲಡ್ ಪ್ರೆಷರ್ ನಿಯಮಿತವಾಗಿ ನಾವು ರೆಕಾರ್ಡ್ ಮಾಡ್ಕೋತಾ ಇರಬೇಕು. ಬಹಳ ಮಹತ್ವದ ಕೇರ್ ಫಾರ್ ಓಲ್ಡರ್ ಪೀಪಲ್ ಈಸ್ ಅವರು ಬೀಳಲಾದಂಗೆ ನೋಡ್ಕೋಬೇಕು. ಎಲ್ಲಿ ಇರ್ಲಿ ಅವರು, ಇವತ್ತು ಒಂದು ಓಲ್ಡ್ ಏಜ್ ಹೋಮ್ ಇರ್ಲಿ, ನಮ್ಮ ಮನೆಯಲ್ಲಿ ಇರ್ಲಿ, ತಮ್ಮ ಮನೇಲಿ ಇರ್ಲಿ, ಫ್ಲಾಟ್ ಅಲ್ಲಿ ಇರ್ಲಿ, ಗಾರ್ಡನ್ಗೆ ಹೋಗಿದ್ದಾರೆ, ಅಲ್ಲಿ ಅವರು ಬೀಳಕೂಡದು. ಅವರು ಯಾವಾಗಾದ್ರೂ ಅವ್ರಿಗೆ ಹೇಳ್ಬೇಕು, ವಾರ್ನಿಂಗ್ ಸೈನ್, ನಿಮ್ಮಲ್ಲಿ ಏನಾದರೂ ಚಕ್ರ ಬಂದಲ್ಲಿ, ಅಥವಾ ನಿಮಗೆ ಏನಾದ್ರು ತೂಕಾಟ ಆಗ್ತಾ ಇದೆ, ನಡಿಬೇಕಾದ್ರೆ ತೂಕ ಆಗ್ತಾ ಇದೆ, ಅಥವಾ ಚಕ್ರ ಬಂತು, ನಿಮ್ಗೆ ಕುಂಡ್ರಬೇಕನ್ನಿಸ್ತು, ಹಿಂಗಾದಲ್ಲಿ ತಕ್ಷಣ ತಾವು ವೈದ್ಯರನ್ನು ಕಾಣಬೇಕು. ಇದಕ್ಕೆ ಅದರಿಂದ ಇದು ಯಾಕೆ ಬರ್ತಾ ಇದೆ, ಆಮೇಲೆ ಈ ಜೋಲ್ ಹೋಗೋದ್ರಿಂದ ಅಥವಾ ಚಕ್ರ ಬರೋದ್ರಿಂದ ಅವರು ಕೆಲವು ಸಲ ಬೀಳ್ತಾರೆ. ಬಿದ್ದು ಅವ್ರ ತಲೆಪೆಟ್ ಆಗ್ಬಹುದು, ಅಥವಾ ಬೋನ್ ಫ್ರಾಕ್ಚರ್ ಆಗ್ಬಹುದು. ಇಂಥವೆಲ್ಲ ನಾವು ತಡೆಗಟ್ಟಬಹುದು. ಆಮೇಲೆ ಬಹಳ ಮಹತ್ವದ ಅಂದ್ರೆ ಇವ್ರಿಗೆ ವ್ಯಾಕ್ಸಿನ್ಸ್ ಕೊಡ್ಬಹುದು. ಹಿರಿಯ ನಾಗರಿಕರಿಗೆ ಈಗ ಕಂಪಲ್ಸರಿ ಕೊರೋನಾ ವ್ಯಾಕ್ಸಿನ್ ತಗೊಳ್ಳೇಬೇಕು. ಎಲ್ಲರೂ ಕೋವಿಡ್ ವ್ಯಾಕ್ಸಿನ್ ತಗೊಳ್ಳಲೇಬೇಕು ಕಂಪಲ್ಸರಿ. 2ನೇದು ಈಗ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇದೆ. ನಿಮೋನಿಯಾ ತಡೆಗಟ್ಟಲು ಕೂಡ ಅವರಿಗೆ ವ್ಯಾಕ್ಸಿನ್ ಇದೆ ಹಿರಿಯ ನಾಗರಿಕರಲ್ಲಿ. ಅವು ಕೂಡ ಅವರು ಸೂಕ್ತ ವೈದ್ಯರನ್ನು ಕಂಡು ವ್ಯಾಕ್ಸಿನ್ ತಗೋಬಹುದು. ಇವು ಹಲವಾರು ಪಾಯಿಂಟ್ಸ್ ಅವರ ಆರೋಗ್ಯ ದೃಷ್ಟಿಯಿಂದ ನಾವು ಅವರನ್ನು ಕಾಳಜಿ ಮಾಡಬಹುದು. Thank you, sir. ಮೇಡಮ್, ಹೌ ಟು take care of oneself so dementia or other such problems don't affect. ಓಕೆ, ಎಸ್. ಈಗ ಡಿಮೆನ್ಷಿಯಾ ಅಥವಾ ಮರಳುತನ ಯಾರಿಗೆ ಬರುತ್ತೋ ಗೊತ್ತಿಲ್ಲ. ಯಾರಿಗೆ ಬರಬಾರ್ದು, ನಮಗೆ ಡಿಮೆನ್ಷಿಯಾ ನಾವು ಬರಬಾರ್ದು ಅಂತ ನಾವು ವಿಚಾರ ಮಾಡಿದಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಆಗಿ ಹಿರಿಯ ನಾಗರಿಕರಾಗ್ಲಿ ಅಥವಾ ಈ ವಯಸ್ಸನ್ನಾಗ್ಲಿ
40 to 50 ಇಯರ್ ಆಗ್ಲಿ, ನಮಗೆ ಮರಳುತನ ಬರಬಾರ್ದು, ಡಿಮೆನ್ಷಿಯಾ ಮುಂದೆ ಕಾಯಿಲೆ ಬರಬಾರ್ದಂದ್ರೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅನೇಕ ಚೇಂಜಸ್ ಮಾಡಬೇಕು. ವಿ ಶುಡ್ ಹ್ಯಾವ್ ಅ ಸ್ಟ್ರೆಸ್ ಫ್ರೀ ಲೈಫ್. ಸೆಕೆಂಡ್, ನಾವು ಸ್ಮೋಕಿಂಗ್, ಧೂಮಪಾನ ಮಾಡ್ತಿದ್ರೆ ಅಂದ್ರೆ ತಕ್ಷಣ ಬಿಡಬೇಕು. ಮದ್ಯಪಾನ ಮಾಡ್ತಿದ್ರೆ ಅದು ತಕ್ಷಣ ಬಿಡಬೇಕು. ಬಿಕಾಸ್ ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್, ದೇ ಆರ್ ಆಲ್ ರಿಸ್ಕ್ ಫಾರ್ ಡಿಮೆನ್ಷಿಯಾ. ಆಮೇಲೆ ರಕ್ತ ಒತ್ತಡ ಇದ್ದಲ್ಲಿ, ಒನ್ ಆಫ್ ದ ಕಾಮನೆಸ್ಟ್ ಕಾಸ್ ಡಿಮೆನ್ಷಿಯಾಗೆ ಆಗ್ಲಿಕ್ಕೆ ಒಂದು ಕಾಮನೆಸ್ಟ್ ಕಾರಣ ಅಂದ್ರೆ ನಮ್ಮ ಮೆದುಳಲ್ಲಿ ಒಂದು ಸಣ್ಣ ಸಣ್ಣ ರಕ್ತ ಒತ್ತಡದ ಹೆಪ್ಪುಗಟ್ಟೈತೆ, ಅದು ರಕ್ತ ಒತ್ತಡ ಹೆಚ್ಚಾದಲ್ಲಿ ಆಗುತ್ತೆ. ಸೊ ಗುಡ್ ಕಂಟ್ರೋಲ್ ಆಫ್ ಬ್ಲಡ್ ಪ್ರೆಷರ್. ಇಫ್ ಯು ಆರ್ ಹ್ಯಾವಿಂಗ್ ಹೈಪರ್ ಟೆನ್ಷನ್, ಒಂದು ಒಳ್ಳೇದಾಗಿ ಕಂಟ್ರೋಲ್ ಮಾಡಿ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ತಾ ಇರ್ಬೇಕು. ಸಕ್ಕರೆ ಕಾಯಿಲೆ ಇದ್ದಲ್ಲಿ ಅದು ಕೂಡ ಒಳ್ಳೇದಾಗಿ ಕಂಟ್ರೋಲ್ ಇಡಬೇಕು. ಧೂಮ್ರಪಾನ ಹಾಗೂ ಆಲ್ಕೋಹಾಲ್ ಸೇವನೆ ಬೇಡವೇ ಬೇಡ, ಬಂದ್ ಮಾಡಬೇಕು. ಆಮೇಲೆ ಹಿರಿಯ ನಾಗರಿಕರಲ್ಲಿ ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಕಾಯಿಲೆದಿಂದ ಕೂಡ ಮರಳುತನ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಯಮಿತವಾಗಿ ಥೈರಾಯ್ಡ್ ಚೆಕಿಂಗ್ ಕೂಡ ಮಾಡ್ತಾ ಇರಬೇಕು. ಆಮೇಲೆ ವಿಟಮಿನ್ B12 ಡೆಫಿಷಿಯನ್ಸಿ ಕೂಡ ಮರಳುತನ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೀಗಾದಲ್ಲಿ ಸಾಮಾನ್ಯವಾಗಿ ಮರಳುತನ ಅಂದ್ರೆ ನಾವು ಏನ್ ಮಾಡ್ತೀವಿ, ಇವತ್ತೊಂದು ಮನೆಯಲ್ಲಿ ಒಂದು ಮನೆ ಬಿಟ್ಟು ಬರ್ಬೇಕಾದ್ರೆ ಒಂದು ನೆನಪು ಹಾರ್ತೀವಿ, ಅಯ್ಯೋ ನಾ ಕೀ ತಂದೆ ಇಲ್ಲ, ಸ್ಕೂಟರ್ ಚಾವಿ ತಂದೆ ಇಲ್ಲ ಅಂತ ಹೇಳಿ ಮತ್ತೆ ಹೋಗಿ ಚಾವಿ ತಗೊಂಡ್ ಬರ್ತೀವಿ. ಈಗ ಇದು ಸಾಮಾನ್ಯ, ಇದು ನಾರ್ಮಲ್. ದಿಸ್ ಇಸ್ ಅ ಪಾರ್ಟ್ ಆಫ್ ನಾರ್ಮಲ್ ಏಜಿಂಗ್. ನಾ ಬಂದೆ ಹೊರಗಡೆ, ನಾನು ಚಾವಿ ತರೋದು ನೆನಪು ಹಾರ್ದೆ, ಚಾವಿ ಎಲ್ಲಿಟ್ಟಿದ್ದೇನೋ ಗೊತ್ತಿಲ್ಲ, ಅದು ಮರಳುತನ. ಸೊ ಹೀಗೆ ನಾವು ಮರಳುತನ ಹೇಗೆ ತಡೆಗಟ್ಟಬಹುದು? ಹೌ ಕ್ಯಾನ್ ಐ ಅವಾಯ್ಡ್ ಡಿಮೆನ್ಷಿಯಾ ಇನ್ myself after I grow up is no smoking, no alcohol, better control of diabetes, hypertension, and stress-free mind. You should always go for yoga or meditation to keep yourself active. There are some reversible causes like hypothyroidism, vitamin B12 deficiency, which if on correction will even if mild dementia is there, it will get corrected. ಕೇಳುಗರೆ, ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಡಾಕ್ಟರ್ ಆನಂದ್ ಅವರಿದ್ರು. ಖಂಡಿತ ಅವರು ಸಾಕಷ್ಟು ವಿಷಯಗಳನ್ನ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ರು. ಖಂಡಿತ ಹಿರಿಯರಲ್ಲಿ ವಯಸ್ಸಾದಂತಹ ನಂತರದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬರುತ್ತೆ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅಂತಹ ಸಮಯದಲ್ಲಿ ಅವರನ್ನು ನೋಡ್ಕೊಳ್ಳುವಂಥದ್ದು ಮತ್ತು ಅವ್ರನ್ನ ಕೇರ್ ಮಾಡುವಂಥದ್ದು ತುಂಬಾ ಮುಖ್ಯ. ಆ ವಿಷಯಗಳನ್ನ ಖಂಡಿತ ನಮಗೆ ಸಾಕಷ್ಟು ತಿಳಿಸ್ಕೊಟ್ರು ಕಾರ್ಯಕ್ರಮದ ಮೂಲಕ. ಹಾಗಾಗಿ ಮತ್ತೊಮ್ಮೆ ನಾನು ಡಾಕ್ಟರ್ ಆನಂದ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೇಳುಗರೆ, ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ತಿಳಿಸಬಹುದು. ನಮ್ಮ ಮೇಲ್ ID radioactive90.4 mszcr@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಕೇಳುಗರೆ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ ಆದಂಥ ಹೈ ರೇಡಿಯೋ ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.